राज्य सरकार ने आरबीआई की नीतियों और नियमों का पालन न करके माइक्रो फाइनेंस रिकवरी एजेंटों का उत्पीड़न बढ़ा दिया है और शहर बीदर में कुछ माइक्रो फाइनेंस कंपनियों ने फिर से अपना उत्पीड़न बढ़ा दिया है। जनता मानसिक परेशानी से ग्रस्त है। आरोप है कि राज्य सरकार के सख्त आदेशों का पालन करने वाले माइक्रो फाइनेंस प्रबंधक कर्मचारियों को प्रताड़ित कर रहे हैं। केपी न्यूज ने जिला कलेक्टर शिल्पा शर्मा से मिलकर ऐसी घटनाओं के बारे में जानकारी ली तो उन्होंने मीडिया के माध्यम से बताया कि माइक्रो फाइनेंस के नियमों का सख्ती से पालन किया जाए तथा यदि ऐसी घटनाएं पाई जाती हैं तो उनके खिलाफ सख्त कार्रवाई की जाएगी। उन्होंने मीडिया के माध्यम से यह कहा है, अगर हमें शिकायत मिलती है कि जो लोग लोन बांट रहे हैं और मनमर्जी से सूदखोरी कर रहे हैं तो उनके खिलाफ बिना किसी औचित्य के कार्रवाई की जाएगी। केपी न्यूज के कैमरामैन महेश टिक्की का कवरेज। देश विदेश और स्थानीय समाचारों के लिए चैनल को लाइक, शेयर और सब्सक्राइब जरूर करें। ಈ ವಿಷಯ ಬಗ್ಗೆ ನೀವು ಮಾಹಿತಿ ಈಗ ನಮಗೆ ಕೊಟ್ಟಿದ್ದೀರಿ। ಇದು ಮುಖಾಂತರ ನಾವು ಏನು ಹೇಳಕ್ಕೆ ಬಯಸ್ತೀನಿ ಅಂದರೆ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ನಾವು ಲಾಸ್ಟ್ ಟೈಮ್ ಕೂಡ ಮೀಟಿಂಗ್ ಮಾಡಿ ಎಲ್ಲ ಇನ್ಸ್ಟಿಟ್ಯೂಷನ್ಗಳಿಗೂ ತಿಳಿಸಿದ್ದೀವಿ। ಇಟ್ ಹ್ಯಾಸ್ ಟು ಬಿ ಇದು ರ್ಯಾಂಪೆಂಟ್ ಆಗಿ ಈ ಥರದ್ದು ಕೆಲಸ ಅವರು ಬಂದ್ ಮಾಡಬೇಕಾಗುತ್ತೆ। ಮತ್ತು ಯಾರೋ ಇರಲಿ ಸನ್ರೈಸ್ ಟು ಸನ್ಸೆಟ್ ಮಾತ್ರ ಅವ್ರ ಮನೆಯಲ್ಲಿ ಹೋಗಿ ಇದು ಹಣ ವಾಪಸ್ ತುಂಬಕ್ಕೆ ಅವರು ರಿಕ್ವೆಸ್ಟ್ ಮಾಡಬೇಕಾಗುತ್ತೆ। ಯಾರಿಗೂ ಯಾವ ರೀತಿಯಲ್ಲಿ ದಬ್ಬಾಳಿಕೆ ಮಾಡಲು ಅಥವಾ ಟಾರ್ಚರ್ ಕೊಡದೇ ಆಗಲಿ ಆ ಥರದ್ದು ಮಾಡೋಕ್ಕೆ ಆಗಲ್ಲ। ಪೊಲೀಸ್ ಕೂಡ ಸಿಒಮೋಟೋ ಕೂಡ ಇದರಲ್ಲಿ ಕೇಸ್ ರಿಜಿಸ್ಟರ್ ಮಾಡ್ತಾರೆ ಆ್ಯಂಡ್ ಸನ್ಸೆಟ್ ಮೇಲೆ ಯಾರ ಮನೆಯಲ್ಲಿ ಹೋಗಲೇಬಾರ್ದು ಅಂತ ನಾವು ಇದು ಕೂಡ ತಿಳಿಸಿದ್ದೀವಿ। ಇದು ಬಿಟ್ಟು ನಾನು ಜನರಿಗೂ ಏನು ಹೇಳ್ತೀನಿ ಅಂದರೆ 3 ಲಕ್ಷ ತನಕ ಲಿಮಿಟ್ ಇದೆ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಕಡೆಯಿಂದ ಲೋನ್ ತೊಗೊಳ್ಳೋಕ್ಕೆ। ಅವರು ಒಂದು ಬಿಟ್ಟು ಬೇರೆ ಬೇರೆ ಕಡೆಯಿಂದ ತೊಗೊಳ್ತಿದ್ದಾರೆ। ದಯವಿಟ್ಟು ನಿಮಗೆ ಕೂಡ ಏನು ಅವಶ್ಯಕತೆ ಇದೆ ಅಷ್ಟೇ ಮಾತ್ರ ನೀವು ಲೋನ್ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನಿಂದ ತೊಗೊಳ್ಳಿ। ಮತ್ತು ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಕೂಡ ರಿಜಿಸ್ಟರ್ ಆಗಿದ್ದರೆ ಆ ಸೇಮ್ ಬೆನಿಫಿಷರಿ ಎಷ್ಟು ಕಡೆಯಿಂದ ಲೋನ್ ತೊಗೊಳ್ತಿದ್ದಾರೆ ಕರೆಕ್ಟಾಗಿ ಗೊತ್ತಾಗುತ್ತೆ। 3 ಲಕ್ಷಕ್ಕಿಂತ ಹೆಚ್ಚು ಯಾರಿಗೂ ತೊಗೊಳ್ಳೋಕ್ಕೆ ಅವಕಾಶ ಇರಲ್ಲ ಈ ಕೇಸ್। ಮತ್ತು ಈ ಥರದ್ದು ಕೇಸ್ ಬಂದರೆ ಸ್ಟ್ರಿಕ್ಟ್ ಆ್ಯಕ್ಷನ್ ಕೂಡ ಅವ್ರ ಮೇಲೆ ಆಗುತ್ತೆ। ಮೇಡಮ್, ಲಾಸ್ಟ್ ಟೈಮಲ್ಲಿ ತಾವು ಮುಖ್ಯ ಅಧಿಕಾರಿಗಳಿಗೆ ಅಥವಾ ಸಿಬ್ಬಂದಿಗಳಿಗೆ ಒಮ್ಮೆ ಸಭೆ ನಡೆಸಿದ್ರ, ಬಟ್ ಅವ್ರು ಏನು ಮಾಡ್ತಾರೆ, ಮೈಕ್ರೋ ಫೈನಾನ್ಸ್ ಮುಖ್ಯ ಸಿಬ್ಬಂದಿಗಳು ಅವ್ರ ಸ್ಟಾಫ್ಗಳಿಗೆ ಅದು ಗೈಡೆನ್ಸ್ ಮಾಡ್ತಾಯಿಲ್ಲ ಮೇಡಮ್ ಅವ್ರಿಗೂ। ಓಕೆ, ಇದ್ರ ಬಗ್ಗೆ ಕೂಡ ನಾವು ಗಮನ ಹರಿಸ್ತೀವಿ। ಎಲ್ಲ ಗೌರ್ಮೆಂಟ್ ಲೆವೆಲ್ ಆಫೀಸರ್ಸ್ನು ಯಾರಿದ್ದಾರೆ ಮತ್ತು ಲೀಡ್ ಬ್ಯಾಂಕ್ ಮ್ಯಾನೇಜರ್ ಆಗಲಿ ಅಥವಾ DRCS ಆಗಲಿ ಎಲ್ರಿಗೂ ಈಗ ಅವರಿಗೂ ಇದು ಡೈರೆಕ್ಷನ್ಸ್ ಕೊಡ್ತೀವಿ ದಟ್ ಫರ್ದರ್ ಅವರು ಇದನ್ನು ಪರ್ಕ್ಯುಲೇಟ್ ಮಾಡಬೇಕು। ಮೇಡಮ್, ಇದು ಕೆಲವು ಡಾಕ್ಯುಮೆಂಟ್ಸ್ ರಿಜೆಕ್ಟ್ ಆದಾಗ ಕೈ ಸಾಲ ಮೊರೆ ಹೋಗ್ತಾ ಇದ್ದಾರೆ ಜನರು, ಬಟ್ ಮಿತಿ ಮೀರಿ ಬಡ್ಡಿ ಕೊಡ್ತಾ ಇದ್ದಾರೆ ಮೇಡಮ್, ಮಾನಸಿಕಕ್ಕೆ ತೊಂದರೆ ಕೊಡ್ತಾ ಅಂಥವ್ರಿಗೆ ಏನು ಹೇಳೋಕ್ಕೆ ಇಷ್ಟ? ಸೊ ಲೋನ್ ಇಂಟ್ರೆಸ್ಟ್ ಸಂಬಂಧಪಟ್ಟಂಥ 14% ಮ್ಯಾಕ್ಸಿಮಮ್ ತೊಗೊಳ್ಳೋಕ್ಕೆ ಅವಕಾಶ ಇದೆ। ಅದಕ್ಕಿಂತ ಜಾಸ್ತಿ ಇದ್ದರೆ ಜನರಿಗೂ ಹೇಳ್ತೀನಿ, ಯಾರಿಗೂ ಕೊಡೋಕ್ಕೆ ಕೂಡ ಹೋಗಬೇಡಿ, ಅಷ್ಟೇ ಇಂಟ್ರೆಸ್ಟ್ ಮೇಲೆ। ಮತ್ತು ಯಾರು ಈ ಥರದ್ದು ಕೇಸ್ ಗಮನಕ್ಕೆ ಬಂದಾಗ MFI ಮೇಲೆ ಕೂಡ ಆ್ಯಕ್ಷನ್